ಆಗ್ರಿ ಈ ತರ ತಗೊಂತ ಇದ್ದೆ. ಇನ್ನೇ ಸಬ್ಸ್ಕ್ರೈಬ್ ಆಯ್ತು, ಇನ್ನೇ ನನಗೆ ಸ್ವಲ್ಪ ದೌಲತ್ ಬಂದ್ಬಿಡ್ತು. ದೌಲತ್ತು ನಾನೇನು ಹೋಗ್ಬೇಕು ಬೇರೆಯವ್ರ ಲೈವ್ಗೆ ಸಬ್ಸ್ಕ್ರೈಬ್ ತಗೊಳಕ್ಕೆ. ನಾನೇನ್ ಮಾಡಿದೆ, ಮೂನ ಅಪ್ಲೋಡ್ ಮಾಡಿದೆ, ಮೂನ ಆಗ್ಬಿಡ್ತಕ್ಕ, ಮೂನ ಆಗ್ಬಿಡ್ತು. ಎಷ್ಟು ನೆಮ್ಮದಿಯಾಗಿದ್ದೆ ಗೊತ್ತಾ ವಿಡಿಯೋ ಹಾಕೊಂಡು. ಮೂನಾಗಿ 1 ವರ್ಷ ಆದ್ಮೇಲೆ ನೋಡ್ತೀನಿ ವಿಡಿಯೋಸ್ಗೆ ವ್ಯೂಸೇ ಇಲ್ಲ. ಮತ್ತೆ ಏನ್ ಮಾಡೋದು, ಡಾಕ್ಟರ್ ಇದ್ಲಾಗೆ ನೋಡ್ತೀನಿ. ಮತ್ತೆ ಲೈವ್ಗೆ ಬಂದುಕೊಂಡ್ರಕ್ಕ, ಮತ್ತೆ ಲೈವ್ಗೆ ಬಂದ್ಬಿಟ್ಟು ಮೆಂಬರ್ಶಿಪ್ ತಗೊಳ್ಳಿ ಇದೇ ಆಯ್ತು ನಮ್ಮ ಬದುಕು. ಇದು ಒಂದು ಬದುಕೆ. ಆದ್ರೆ ನಾನು ಎಲ್ಲರ ಹತ್ರ ಬಿಡಲ್ ತಗೊಂಡಿದ್ದೆ. ಮೌನ ಆಯ್ತು ಪಿನ್ವಂತ ದುಡ್ಡು ಅಂತ ವಿಡಿಯೋ ಎಲ್ಲ ಮಾಡಿದ್ದೆ. ಆದ್ರೆ ಇವಾಗ ಲೈವಲ್ಲಿ ಕೂತ್ಕೊಂಡು ಅಕ್ಕ ಮೆಂಬರ್ಶಿಪ್ ತಗೊಳಕ, ಅಕ್ಕ ಮೆಂಬರ್ಶಿಪ್ ನೀನ್ ತಗೊಳಕ, ಅಕ್ಕ ನೀನ್ ತಗೊಳಕ. ಏನಕ್ಕ ಯೂಟ್ಯೂಬ್ ಬಿಟ್ಬಿಟ್ಟು ಭಿಕ್ಷೆ ಬಿಡದೆ ಆಯ್ತು. ಯಾರಾದ್ರೂ ಒಬ್ರಾದ್ರು ನೀ ಎತ್ತ ದುಡ್ಡು ತಗೊಂಡಿದ್ರೆ ಇಲ್ಲ ಮೆಂಬರ್ಶಿಪ್ ತಗೊಳ್ಳಿ ಅಂತ ಇದ್ದಾರೆ. ನನಗೆ ಒಂದು ಡೌಟು, ನಮ್ ದುಡ್ಡು ಆಗ್ಬಿಟ್ಟು ನಾವೇ ತೆಗಿಬೇಕಲ್ಲ ಯೂಟ್ಯೂಬ್ಗೆ, ಅದ್ರಿಗೆ ಇಷ್ಟು ಕಷ್ಟ ಪಡ್ಬೇಕಾ? ನಮ್ಮ ಮೌನ ಆಗಿರೋ ಸ್ಥಿತಿ ಕಂಡ್ರಕ್ಕ ನೋಡಿ ಬೇಜಾರಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಈ ತರ ಬಟ್ಲು ಮಾತ್ರ ಮಿಸ್ಸಿಂಗ್ ಅವ್ರ ಕೈಯಲ್ಲಿ. ಆದ್ರೆ ಎಲ್ಲರ ಲೈವಲ್ಲಿ ಹೇಳ್ತಾರೆ, ಅಯ್ಯೋ ಅಕ್ಕ ನಂದು ಡಾಲರ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ. ಡಾಲರ್ ಆಗ್ಬೇಕಂದ್ರೆ ಏನು, ಜಾತ್ರೆ ಡಾಲರ್ ಸಿಗುತ್ತೆ, ಅದನ್ನೇ ತಕೊಂಡ್ಬಿಡಿ ಆಗ್ಬಿಡುತ್ತೆ ಹೊಟ್ಟೆಗೆ. ಇಲ್ಲ ಕೇಳ್ರಕ್ಕ, ನೀವ್ ಹೇಳಿ ನನ್ನ ಮಾತು ಸತ್ಯನ ಸುಳ್ಳು? ಮೌನ ಆಗೋವರೆಗೂ ಹೆಂಗಿರ್ತಾರಕ್ಕ ಅವರು? ಮೌನ ಆಗೋವರೆಗೂ ಅಕ್ಕ ತುಂಬಾ ಚೆನ್ನಾಗಿದೆ ಅಕ್ಕ, ನೀವು ಹೇಳಿದ್ದೆ ಸರಿ ಅಕ್ಕ ಹಂಗಂತ ಹೇಳ್ತಾ ಇರ್ತಾರೆ. ಮೌನ ಆದ್ಮೇಲೆ ನನಗೆ ಗೊತ್ತು ಕಣಕ್ಕ, ನೀನೇನು ಹೇಳ್ಬೇಡ, ನಿನ್ಗಿಂತ ನಾನು ಮೌನ ಮಾಡಿಕೊಂಡಿನಿ. ಏನ್ ಅನ್ಕೊಂಡಿದೀಯ? ನನಗೆ ಇನ್ನೇನು ಡಾಲರ್ ಕುಳ್ಕ್ಬಿಟ್ರೆ ಸರ್ ನಾನು ಕುಳ್ಕ್ಬಿಡ್ತೀನಿ ಅಂತಾರೆ. ಎಲ್ಲಿಂದ ಆಗುತ್ತೆ? ಆಗೋದೇ ಇಲ್ಲ. ಯಾಕೆ ಹೇಳಿ, ಇವ್ರ ಸ್ಟೋರಿ ಹೇಳ್ತೀನಿ. ಸ್ಟಾರ್ಟಿಂಗು ಏನ್ ಮಾಡ್ತಾರೆ ಬಂದಾಗ, ಅಕ್ಕ ನೀವ್ ಹೇಳ್ದಂಗೆ ಸರಿ ಅಕ್ಕ, ನೀವ್ ಹೇಳಿದೆಲ್ಲ ಪಾಲನೆ, ನೀವು ಆಗಿದ್ದೆಲ್ಲ ಸರಿ ಅಕ್ಕ ಅಂತಾರೆ. ಆದ್ರೆ ಅವ್ರು ಮಾಡೋದು ಏನ್ ಕೆಲಸ ನೋಡಿರ್ತಿರತ್ತೆ. ಮೌನ ಆಗಿದ ತಕ್ಷಣ ಕಾಣೆನೇ ಆಗ್ಬಿಟ್ಟಿರ್ತಾರೆ. ನೀವ್ ಹೇಳಿ, ಈ ಊಟಕ್ಕೆ ಬಂದು ಎಷ್ಟು ಜನ ಆಯ್ತು, ಎಷ್ಟು ಸಲ ಆಯ್ತು, ಎಷ್ಟು ಜನ ಮೌನ ಮಾಡ್ಕೊಂಡ್ರು? ಎಲ್ಲಕ್ಕ ಅವರೆಲ್ಲ ಅಕ್ಕ ಮೌನ ಹೋದ್ರು ನಿನ್ನ ಮುರಿಯಲ್ಲ, ಈ ಜನ್ಮದಲ್ಲಿ ಮುರಿಯಲ್ಲ ಅಂದ್ರೆ ಮೌನ ಆಗಿದ ತಕ್ಷಣ 1 ತಿಂಗಳಲ್ಲೇ ಕಾಣೆ ಆಗ್ಬಿಡ್ತಾರಕ್ಕ. ಹೌದಾ ಇಲ್ವಾ? ಆಮೇಲೆ ಬರ್ತಾರೆ 1 ತಿಂಗಳಾದ್ಮೇಲೆ ಹಿಂಗೆ ಆಗ್ರಿ ಅಕ್ಕ, ಇಲ್ಲ ಅಕ್ಕ ಮನೇಲಿ ಕೆಲಸ ಆಯ್ತು, ಅದ್ರಗೋಸ್ಕರ ನಿನ್ನ ನೋಡಕ್ಕಾಗಿಲ್ಲ, ನಿನ್ನ ಸಿಕ್ಕೇ ಇಲ್ಲ, ನಿನ್ನ ನೋಟಿಫಿಕೇಶನ್ ಬರ್ತಾನೆ ಇಲ್ಲ ಅಂತ. ಏನೋ ಬಂದ್ಬಿಟ್ಟಿದ್ಯಾ, ಒಂದು ಮೆಂಬರ್ಶಿಪ್ ತಗೋ ಅಂತಾರೆ. ಹಿಂಗಾಗೈತೆ ಕಥೆಗಳು. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಮೌನ ಆದವರು ನಮ್ಗಿಂತ ಲಾಟ್ರಿ ಹೊಡಿದವ್ರಕ್ಕ. ನಮ್ದು ಮೌನ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೆಮ್ಮದಿ ಆಗಿದ್ದೀವಿ. ನಿಜ ಹೇಳ್ತೀನಿ ಕೇಳ್ರಿ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದೀರ ಮೌನ ಆಯ್ತಾ ಏನ್ ಡಾಲರ್ ಅನ್ಕೊಂಡ್ಬಿಟ್ಟಿದ್ದೀರ. ಹೋಗಿ ನೋಡಿ ಅವ್ರ ಲೈವಲ್ಲಿ ಏನ್ ಗೊತ್ತಾ ಮಾಡ್ತಾರೆ, ಇದೇ ಮಾಡೋದು ಆಗ್ರಿ ಅಂತ. ನಿಜವಾಗ್ಲೂ ಹೇಳ್ತೀನಿ ರೀ, ಅವ್ರೇನ್ ಮಾಡ್ತಾ ಇದಾರೆ ಅಂತ. ಮೆಂಬರ್ಶಿಪ್ಗೋಸ್ಕರ ಯಾರಾದ್ರೂ ಒಬ್ರು ಮೆಂಬರ್ಶಿಪ್ ತಗೊಳ್ರಕ್ಕ ಒಂದು ಇಲ್ಲಿ ನೋಡ್ರಕ್ಕ, ಗೋಲ್ಡ್ ಐತೆ, ಸಿಲ್ವರ್ ಐತೆ, ಆಮೇಲೆ ಏನೇನೋ ಡೈಮಂಡ್ ಐತೆ ತಗೊಳ್ರಕ್ಕ ಅಂತಾರೆ. ಈ ಬಟ್ಲು ಹಿಡ್ಕೊಂಡು ನಾನ್ ಮಾಡ್ತಾ ಇದ್ದೀನಿ, ಬಟ್ಲಿಲ್ದೆ ಅವ್ರು ಮಾಡ್ತಾವ್ರು, ಇಷ್ಟೇ ವ್ಯತ್ಯಾಸ. ಹೋಗ್ಲಿ ಬಿಡಿ, ಅವ್ರ ಬಗ್ಗೆ ಇಟ್ಕೊಂಡವ್ರ ಮನೆ ವಿಚಾರ ನಮ್ಗೆ ಯಾಕೆ, ಬನ್ನಿ ನಾವು ಮಾತಾಡೋಣ. ಯೂಟ್ಯೂಬಲ್ಲಿ ಏನ್ ಅನ್ಕೊಂಡ್ಬಿಟ್ರಿ ನೀವೆಲ್ಲ? ಏನ್ ಮಾಡೋಣ ಅಂತ ಬಂದ್ರಿ? ನನಗೂ ಗೊತ್ತಿಲ್ಲ ನಾನೇನ್ ಮಾಡ್ತಾ ಇದ್ದೀನೋ ಅಂತ. ಟವಾಲಕೊಂಡು ಸುತ್ತಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಡೆಯಲ್ಲಿ ಈ ವಯಸ್ಸಲ್ಲಿ ನಾನು ಲೈವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ತುಂಬಾ ಕಷ್ಟ ಕಂಡ್ರಕ್ಕ. ಇವಾಗ ನೋಡ್ರಕ್ಕ, ಮೌನ ಆದವ್ರು ಈ ತರ ಎಲ್ಲ ಮಾಡ್ತಾರೆ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಾಗ ಒಂದು 500 ಜನ 600 ಜನ ಇದ್ರು. ಇವಾಗ ಮಿನಿಮಮ್ ಒಂದು 50 ಜನ ಇದ್ದಾರೆ. 450 ಜನ ಮೌನ ಆಗಿದ್ದಾರೆ. ಬಟ್ ಯಾರು ಒಬ್ರು ಉದ್ದಾರ ಆಗಿಲ್ಲ ಕಂಡ್ರಕ್ಕ. ಮೌನ ಆದವರು ಡಾಲರ್ ಆಗಿಲ್ಲ ಅಂತಾರೆ, ಡಾಲರ್ ಆದವರು ಮೌನ ಆಗಿಲ್ಲ ಅಂತಾರೆ. ಈ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತವ್ರೆ. ನೀವೇ ಹೇಳಿ, ಇಷ್ಟೊತ್ತು ಮಾತಾಡಿದ್ದೀನಿ, ನಿಮ್ಗೆ ಹೆಂಗ ಅನ್ಸ್ಬೋದು? ನಾನು ಹೇಳಿ ಸತ್ಯನ ಸುಳ್ಳ ನೀವ್ ಹೇಳಿ. ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಏನಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ? ನಾನು ಮೌನ ಆಗಿದ ತಕ್ಷಣ ನಾನು ಲೈವ್ ಮಾಡಲ್ಲ, ನೀ ಸುಡ್ತೀನಿ ಸಾಕು ಅಂತಾರೆ. ಆ ಮಂದಿರ್ಗೆ ನಾನು ಹೇಳ್ತಾ ಇದ್ದೀನಿ ಮಾತು ಏನಂತ ಅಂದ್ರೆ, ನಾವು ಲೈವೇ ಮಾಡಲ್ಲ ಅಂತಲ್ಲ, 2 ತಿಂಗಳಾದ್ಮೇಲೆ ಮತ್ತೆ ಬರ್ತಾರೆ. ಇದೇ ಲೈವಲ್ಲಿ ಇದೇ ನೊಣ ಹಿಡ್ಕೊಂಡು ಇದೇ ಬಟ್ಲು ಹಿಡ್ಕೊಂಡು ಬರ್ತಾರೆ. ಮಿಸ್ ಮಾಡ್ಬಿಡಿ ನೋಡಿ. ಆಮೇಲೆ ಸರಿ ಬಿಡ್ರಕ್ಕ, ಈ ಮೌನ ಆದವ್ರ ಕತ್ತಿಗೆ ಒಂದು ಚೆನ್ನಾಗಿ ರೋಸ್ಟ್ ವಿಡಿಯೋ ಮಾಡ್ತೀನಿ ಮುಂದಕ್ಕೆ. ನಾನಿವತ್ತು ಮಾತಾಡೋಕೆ ಬಂದ ವಿಷಯನೇ ಬೇರೆ ಕಂಡ್ರಕ್ಕ. ಇವತ್ತು ನಮ್ಮ ಮೊಮ್ಮಗಳದು ಬರ್ತಡೆ. ಮೊಮ್ಮಗಳ ಹೆಸರು ಏನಂದ್ರೆ ಮಹಾಗೌಡ ಅಂತ. ಒಳ್ಳೆ ಹುಡುಗಿ, ಚಂದ ಹುಡುಗಿ, ಪುಟ್ಟ ಹುಡುಗಿ, ನೋಡಕ್ಕೆ ಸ್ವಲ್ಪ ಚಿಕ್ಕ ಇಲಿ ತರ ಇರ್ತಾವಳೆ. ಅದು ತುಂಬಾ ಮುದ್ದಾಗವಳೆ. ಅವಳಿಗೆ ಯಾರು ವಿಶ್ ಮಾಡೋರು ಯಾರಿಲ್ಲ. ಅವ್ರ ಚಾನಲು ಮಹಾಗೌಡ ಅಂತ. ಹೋಗ್ಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೀವು ಒತ್ತರಕ್ಕ ಲೈಕ್ನ ಒತ್ತಿ. ಆಮೇಲೆ ಒಂದು ವಿಶ್ ಮಾಡ್ರಕ್ಕ. ತುಂಬ ಒಳ್ಳೆ ಹುಡುಗಿ ಅವಳು, ನನಗೆ ತುಂಬ ಇಷ್ಟ ಆಗ್ತಾಳೆ. ತುಂಬ ಪುಟ್ಟ ಹುಡುಗಿ ಅವಳು, ಯಾರಿಗೂ ಕಾಣಿಸೋದಿಲ್ಲ ಬಾಬಾ. 6 ಗಂಟೆಗೆ ಲೈವ್ ಇರುತ್ತೆ, ಅಲ್ಲೇ ಇರ್ತೀನಿ ನಾನು. ಅಲ್ಲಿ
ಮಾಡಿ ಚಂದದ ಹುಡುಗಿ ಉಂಟು ಹುಡುಗಿ ಜಾಸ್ತಿ ಹೊಗಳಿದ್ರೆ ಅಯ್ಯಮ್ಮ ಮೇಲೆ ಬಿದ್ದು ಕೂತ್ಕೊಂಡ್ಬಿಡುತ್ತೆ. ಅದ್ರಗೋಸ್ಕರ ಜಾಸ್ತಿ ಹೊಗಳಲ್ಲ ನಾನು. ಇವಾಗಲೂ ಹೇಳಿದ್ದೀನಿ, ಸಾಕುಬೇಡಿ ಜಾಸ್ತಿ ಹೋಗ್ಲಿದ್ದ. ಮತ್ತೆ ನನ್ನ ಕತೆ ಹೆಂಗೈತೆ ಹೇಳಿ ಯೂಟ್ಯೂಬ್ನ. ನಾನು ಹೇಳಿದ್ದು ಸರಿನಾ ತಪ್ಪು? ಮೌನ ಆಗೋವರೆಗೂ ಒಂಥರ, ಮೌನ ಆಗಿದ್ಮೇಲೆ ಒಂಥರ, ಮೌನ ಆದ್ಮೇಲೂ ಒಂಥರ. ಈ ಥರ ಪ್ರೀತಿ ಎಲ್ಲ ಮಾಡ್ಕೊಂಡಿದ್ರೆ ನಾವು ಯೂಟ್ಯೂಬಲ್ಲಿ ಉದ್ಧಾರ ಆಗ್ತೀವ? ನೀವು ಹೇಳಕ್ಕ ಅಷ್ಟೇ. ಇದ್ರ ಮೇಲೆ ಡೈಲಾಗ್ ಬರ್ತಾ ಇಲ್ಲ ಕಂಡ್ರಕ್ಕ. ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಗಂಟಲಲ್ಲಿ ಕಿಚ ಕಿಚ ಅಂತ ಇದೆ.